ಹಾಯ್ ಫ್ರೆಂಡ್ಸ್, ಆಮ್ಲ ಕ್ಯಾಂಡಿ ಇದನ್ನ ಮನೇಲೆ ಈಸಿಯಾಗಿ ಹೇಗ್ ಮಾಡೋದು ಅಂತ ಗೊತ್ತಾ? ತಿನ್ಲಿಕ್ಕೆ ತುಂಬಾನೇ ಸಖತ್ತಾಗಿರತ್ತೆ. ಇದು ಮಾಡೋದು ತುಂಬಾನೇ ಈಸಿ. ಫಸ್ಟ್ ನೆಲ್ಲಿಕಾಯಿನ ವಾಶ್ ಮಾಡಿ ಆನಂತರ ಕಟ್ಸ್ ಹಾಕೊಂಡು ಈ ತರ ಸ್ಟೀಮ್ ಮಾಡ್ಕೋಬೇಕು ಒಂದ್ 5 ನಿಮಿಷ. ಆನಂತರ ತಣ್ಣಗಾದ್ಮೇಲೆ ಬೀಜಗಳನ್ನೆಲ್ಲ ಸೆಪರೇಟ್ ಮಾಡ್ಕೋಬೇಕು. ಈಗ ಈ ನೆಲ್ಲಿಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಪೇಸ್ಟ್ ರೀತಿಯಾಗಿ ರುಬ್ಕೋಬೇಕು. ನಾನು ಇದಕ್ಕೆ ಯಾವುದೇ ರೀತಿ ನೀರೇನು ಬಳಸಿಲ್ಲ. ನೋಡಿ, ಈ ರೀತಿ ಪೇಸ್ಟ್ ಆಗಿ ರುಬ್ಕೊಂಡಾದ್ಮೇಲೆ ಇದನ್ನ ಒಂದು ಬಾಣಲಿಗೆ ಹಾಕೊಂಡು ಇದಕ್ಕೆ ಸಿಹಿಗೆ ತಕ್ಕಷ್ಟು ಬೆಲ್ಲ ಅಥವಾ ಸಕ್ಕರೆನ ಉಪಯೋಗಿಸ್ಕೋಬಹುದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ನಾನು ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ತಾ ಇದ್ದೀನಿ. ಇದನ್ನ ಕೂಡ ಹಾಕಿ ಒಂದು 5 ನಿಮಿಷ ಕುದಿಸ್ಕೋಬೇಕು. ಆನಂತರ ಕಾರ್ನ್ ಫ್ಲೋರ್ಗೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನ ಕೂಡ ಆ್ಯಡ್ ಮಾಡಿ 1 ಟೀ ಸ್ಪೂನ್ ಅಷ್ಟು ತುಪ್ಪನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಪ್ಯಾನ್ ಸೆಪರೇಟ್ ಆಗೋವರೆಗೂ ಇದನ್ನ ಬೇಯಿಸ್ಕೊಂಡು ಆನಂತರ ಒಂದು ಮೋಲ್ಡ್ಗೆ ಹಾಕ್ಕೋಬೇಕು. ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಮಾಡಿಕೊಂಡು ಇದು ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಈ ರೀತಿ ಯಾವ ಸೈಜಿಗೆ ಬೇಕೋ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋಬಹುದು. ಇನ್ನು ಬಿಡಿ ಬಿಡಿಯಾಗಿರಲಿ ಅಂತ ಸ್ವಲ್ಪ ಇದ್ರ ಮೇಲೆ ಸಕ್ಕರೆ ಪುಡಿನ ಉದುರಿಸ್ತಾ ಇದ್ದೀನಿ. ಇದರ ಕಂಪ್ಲೀಟ್ ರೆಸಿಪಿ ರುಚಿ ಪಾಕಶಾಲೆ ಚಾನಲ್ನಲ್ಲಿದೆ, ಚೆಕ್ ಮಾಡಿ. ಥ್ಯಾಂಕ್ ಯು.